ನಮ್ಮ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗಿ 3 ದಿನ ಆಗಿದೆ ಅಷ್ಟೇನೆ. ನಮ್ಮ ಜನಾಕ್ರೋಶ ಯಾತ್ರೆಯ ಪರಿಣಾಮ ಇದರ ಬಿಸಿ ಹ್ಯಾಕ್ ತಟ್ಟಿದೆ ಅಂತ ಹೇಳಿದ್ರೆ, ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ 17ನೇ ತಾರೀಕು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಅಂದ್ರೆ ನಮ್ಮ ಹೋರಾಟದ ಬಿಸಿ ರಾಜ್ಯ ಸರ್ಕಾರಕ್ಕೆ ತಲುಪಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಯಲ್ಲಾಪುರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಒಂದು ಜನಾಕ್ರೋಶ ಯಾತ್ರೆ, ಇಲ್ಲಿ ಬರ್ದಿರ್ತಕ್ಕಂಥ ನಮ್ಮ ಜನಸ್ತೋಮವನ್ನು ನೋಡಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಜನಾಕ್ರೋಶ ಭರಿತರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ನಿಕಟಪೂರ್ವ ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ರವರೇ, ಜಿಲ್ಲೆಯ ಅಧ್ಯಕ್ಷ ಇರ್ತಕ್ಕಂಥ ಹೆಗಡೆಜಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು, ಆತ್ಮೀಯರಾಗಿರ್ತಕ್ಕಂಥ ರವಿಕುಮಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಶಾಸಕ ಮಿತ್ರರೇ, ಮಾಜಿ ಶಾಸಕರೇ, ವಿಧಾನ ಪರಿಷತ್ ಸದಸ್ಯರೇ, ಮಂಡಲದ ಎಲ್ಲ ಅಧ್ಯಕ್ಷರೇ, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ಒಂದು 20 ದಿನದ ಹಿಂದೆ ಕೂತು ನಾವು ಚರ್ಚೆ ಮಾಡಿ ಈ ಸರ್ಕಾರದ ವಿರುದ್ಧ ಒಂದು ಯಾತ್ರೆನ ಕೈಗೊಳ್ಳಬೇಕು ಅಂತೇಳಿ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ಅದರ ಪೂರ್ವದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಅಹೋರಾತ್ರಿ ಧರಣಿಯನ್ನ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಮಾಡಿದ್ವಿ. ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪ ರೈತ ನಾಯಕರು ಸಹ ಆ ಹೋರಾಟದಲ್ಲಿ ಭಾಗವಹಿಸಿದ್ರು. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ, ರಾಜ್ಯದ ಮೂಲೆ ಮೂಲೆಗಳಿಂದ ಉತ್ತರ ಕನ್ನಡವೂ ಸೇರಿದಂತೆ ಎಲ್ಲ ಜಿಲ್ಲೆಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ರು. ಅಲ್ಲಿ ವಾತಾವರಣ ನೋಡಿದಾಗ ಗೊತ್ತಾಯ್ತು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಇನ್ನೂ ಕೂಡ ಪೂರೈಸಿಲ್ಲ. ರಾಜ್ಯದಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಏನಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಗೋಚರ ಆಯಿತು. ಇವತ್ತಿನ ಪತ್ರಿಕೆಯನ್ನ ತಾವು ನೋಡೋದಾದ್ರೆ, ಮತ್ತೆ ಗುತ್ತಿಗೆದಾರರ ಕಮಿಷನ್ ಬಾಂಬ್, ಹಣ ಬಿಡುಗಡೆಗೆ ಬೋಸರಾಜ್ ಪುತ್ರ ಹಸ್ತಕ್ಷೇಪ, ಅಂದ್ರೆ ಸಚಿವರ ಹೆಸರು, ಹಣ ಬಿಡುಗಡೆಗೆ ಬೋಸರಾಜ್ ಪುತ್ರ ಹಸ್ತಕ್ಷೇಪ, ಜಾರಕಿಹೊಳಿ ಕುಟುಂಬದಿಂದಲೂ ಕೂಡ ಹಸ್ತಕ್ಷೇಪ ಅಂತ ಹೇಳಿ ಮುಖಪುಟದಲ್ಲಿ ಇವತ್ತು ಉಲ್ಲೇಖ ಆಗಿದೆ. ಅದರ ಕೆಳಗಡೆ ಬಂದಿದೆ ಜಾತಿ ಗಣತಿಗೆ ವರದಿಗೆ ಸಂಪುಟ ಅಸ್ತು, ಅಂದ್ರೆ ಸಂಪುಟ ತೀರ್ಮಾನ ಮಾಡ್ತದೆ ಅಂತೇಳಿ. ಮತ್ತೊಂದು ಕಡೆ ಇದೆ, ಮೌಲ್ಯವನ್ನೇ ಕುಗ್ಗಿಸಿ ಕೆಪಿಟಿಸಿಎಲ್ ಆಸ್ತಿಗಳನ್ನ ಮಾರೋದಕ್ಕೆ ಹೊರಟಿದ್ದಾರೆ ಅಂತೇಳಿ. ಅಂದ್ರೆ ಕೆಪಿಟಿಸಿಎಲ್ ಏನಿದೆ, ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನ ಕೆಪಿಟಿಸಿಎಲ್ ಕರ್ನಾಟಕ ವಿದ್ಯುತ್ ಶಕ್ತಿ ಕಂಪನಿ ಇದೆ. ಆ ಒಂದು ಆಸ್ತಿಯ ಬೆಲೆ ನೂರಾರು ಆಸ್ತಿಗಳಿದೆ. ಉದಾಹರಣೆ, ಈ ಜಮೀನಿನ ಬೆಲೆ 100 ಕೋಟಿ ರೂಪಾಯಿ ಇದ್ರೆ ಅದನ್ನ 30 ಕೋಟಿ ರೂಪಾಯಿ ಅಂತೇಳಿ ತೋರಿಸಿ ಮಾರ್ತಕ್ಕಂಥದ್ದು, ಉಳಿದಿದ್ದ ಕ್ಯಾಶ್ ಅನ್ನ ತೆಗೆದುಕೊಂಡು ಲೂಟಿ ಹೊಡಿತಕ್ಕಂಥದ್ದು. ಈ ರೀತಿ ಒಂದು ಭ್ರಷ್ಟಾಚಾರಕ್ಕೂ ಕೂಡ ರಾಜ್ಯ ಸರ್ಕಾರ ಕೈ ಹಾಕ್ತಾ ಇದೆ. ನೋಡಿ ಯಾವ ರೀತಿ ರಾಜ್ಯ ಸರ್ಕಾರ
ಜನರ ಆಶೀರ್ವಾದನ ಪಡೆದುಕೊಂಡು ರಾಜ್ಯದಲ್ಲಿ ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೇವೆ, ನಮಗೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಅಂತ ಹೇಳಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ಬೊಬ್ಬೆ ಹೊಡೆದಿದ್ದು. ಒಂದ್ ಕಡೆ ಸಿದ್ದರಾಮಯ್ಯನವರು ಹೇಳಿದ್ರು ಕಾಂಗ್ರೆಸ್ ಕಡೆಗೆ ಕೃಷ್ಣಯ್ಯ ಕಡೆಗೆ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ, ರಾಜ್ಯದ ಜನ ಆಶೀರ್ವಾದ ಮಾಡಿದ್ರೆ ರಾಜ್ಯದಲ್ಲಿ ಇವತ್ತು ನೀರಾವರಿ ಯೋಜನೆಗಳಿಗೆ ಹಣವನ್ನು ನೀಡ್ತೇನೆ ಅಂತ ಹೇಳಿದ್ರು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಎಲ್ಲವೂ ಕೂಡ ನಾಡಿನ ಜನರಿಗೆ ಕಣ್ಣೊರೆಸ್ತಕ್ಕಂಥ ತಂತ್ರ ಮೋಸ ಮಾಡಿ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರು. ಬಿಜೆಪಿ ಸರ್ಕಾರದ ಮೇಲೆ 40% ಭ್ರಷ್ಟಾಚಾರದ ಆರೋಪವನ್ನು ಕೂಡ ಹೊರಿಸಿದ್ರು, ಜನರು ಕೂಡ ಆಶೀರ್ವಾದ ಮಾಡಿದ್ರು. ಆದ್ರೆ ಕಳೆದ 20 ತಿಂಗಳಲ್ಲಿ ಏನಿದೆ ರಾಜ್ಯದ ಪರಿಸ್ಥಿತಿ? ಭಾರತೀಯ ಜನತಾ ಪಾರ್ಟಿ ಮತ್ತು ಜನಾಕ್ರೋಶ ಯಾತ್ರೆ 3 ಕಾರಣಗಳಿಗೆ ನಾವು ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಮೊದಲನೇದಾಗಿ ರಾಜ್ಯದಲ್ಲಿರ್ತಕ್ಕಂಥ ಈ ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಬೆಲೆ ಏರಿಕೆ ಭ್ರಷ್ಟಾಚಾರದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತೇಳಿ ನಾವು ಹೊರಟಿದ್ದೇವೆ. ಎರಡನೇ ವಿಚಾರ, ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಮುಸಲ್ಮಾನರನ್ನ ಓಲೈಕೆ ಮಾಡುವ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡತಕ್ಕಂಥ ಕೆಲಸವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದೇವೆ. ಇನ್ನು ಮೂರನೇ ಕಾರಣ, ಪ್ರಮುಖವಾಗಿರ್ತಕ್ಕಂಥ ಕಾರಣ, ರಾಜ್ಯದಲ್ಲಿನ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಆ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ 38,500 ಕೋಟಿ ಅನುದಾನವನ್ನ ಬೇರೆ ಕಾರ್ಯಕ್ರಮಗಳಿಗೆ ಬಳಸಿ ಇವತ್ತು ಅಲ್ಲೂ ಕೂಡ ಭ್ರಷ್ಟಾಚಾರ ಆಗ್ತಾ ಇದೆ. ಇದರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದೇವೆ. ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತೇನೆ. ಕಳೆದ 20 ತಿಂಗಳಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನನಗೆಲ್ಲ ಒಂದ್ ಕಡೆ ಅನುಮಾನ ಕಾಡ್ತಾ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು, ಅನುಭವಿ ಮುಖ್ಯಮಂತ್ರಿಗಳು ಇದ್ರೂ ಸಹ ಒಂದು ತಜ್ಞರ ಸಮಿತಿಯನ್ನ ನೇಮಕ ಮಾಡಿಕೊಂಡಿದ್ದಾರೆ. ಯಾತಕ್ಕೋಸ್ಕರ ತಜ್ಞರ ಸಮಿತಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಇವತ್ತು ಬಿಜಾಪುರ ಬಾಗಲಕೋಟೆಯಲ್ಲಿ ಏನು ಅಭಿವೃದ್ಧಿ ಆಗಬೇಕು, ಅದೆಲ್ಲ ಪ್ರಶ್ನೆ. ರಾಜ್ಯದ ಮುಖ್ಯಮಂತ್ರಿಗಳ ತಜ್ಞರ ಸಮಿತಿ ಏನು ಅಂತ ಹೇಳಿದ್ರೆ, ಯಾವ ಅಗತ್ಯ ವಸ್ತುಗಳ ಬೆಲೆ ಮೇಲೆ ದರವನ್ನ ಜಾಸ್ತಿ ಮಾಡಬಹುದು ಇವತ್ತು, ನಾಳೆ ಯಾವ ದಿನಬಳಕೆ ವಸ್ತು ಮೇಲೆ ಬೆಲೆನ ಜಾಸ್ತಿ ಮಾಡಬಹುದು, ಇದಕ್ಕೋಸ್ಕರ ಒಂದು ತಜ್ಞರ ಸಮಿತಿಯನ್ನ ಮಾಡಿಕೊಂಡಿದ್ದಾರೆ. ನಿಮಗೆ ಗೊತ್ತಿರಲಿ, ಯಾಕೆ ಅಂತ ಹೇಳಿದ್ರೆ ಗ್ಯಾರಂಟಿ 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 ಅಂತೇಳಿ ಕಾಂಗ್ರೆಸ್ನವರು ಎಲ್ಲರನ್ನೂ ಕೂಡ ನಾಡಿನ ಜನರ ಕಣ್ಣಿಗೆ ಬೂದಿ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕಳೆದ 20 ತಿಂಗಳಲ್ಲಿ 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಅಗತ್ಯ ವಸ್ತುಗಳು, ದಿನಬಳಕೆ ವಸ್ತು ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ. ಡೀಸೆಲ್ ಬಗ್ಗೆ ಉದಾಹರಣೆ ಕೊಡ್ತೇನೆ. ಕಳೆದ 20 ತಿಂಗಳಲ್ಲಿ ಡೀಸೆಲ್ ಮೇಲೆ 7.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ. ಪರಿಣಾಮ ಏನು ನಿಮಗೆ ಅನ್ನಿಸ್ಬೋದು, ಏನಪ್ಪ ಇಷ್ಟೊಂದು ಗ್ಯಾರಂಟಿ ಕೊಡ್ತಾ ಇದ್ದಾರೆ ಏನು ಅಂತೇಳಿ. ಡೀಸೆಲ್ ಮೇಲೆ ಬೆಲೆ ಜಾಸ್ತಿ ಆಗಿರ್ತಕ್ಕಂಥ ಪರಿಣಾಮವಾಗಿ ಸಾಮಾನ್ಯ ಜನರು, ಬಡವರು ಬಳಸ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆ ಇವತ್ತು ಗಗನಕ್ಕೆ ಏರ್ತಾ ಇದೆ. ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ಜನಸಾಮಾನ್ಯರು ವಾಸಿಸೋಕೆ ಇವತ್ತು ಹೆಚ್ಚು ದುಬಾರಿ ಬೆಲೆಯನ್ನು ತೆತ್ತಬೇಕಾಗಿದೆ. ಇವತ್ತು ರೈತರು ತಮ್ಮ ಹೊಲಕ್ಕೆ ಇವತ್ತು ಟ್ರಾಕ್ಟರ್ಗಳನ್ನು ಉಪಯೋಗಿಸ್ತಾರೆ, ಟಿಲ್ಲರ್ ಅನ್ನು ಉಪಯೋಗಿಸ್ತಾರೆ, ಮೋಟರ್ಗಳನ್ನು ಯೂಸ್ ಮಾಡ್ತಾರೆ, ನೀರು ಹಾಯಿಸೋದಕ್ಕೆ ಡೀಸೆಲ್ ಅನ್ನ ಬಳಕೆ ಮಾಡ್ತಾರೆ. 7.5 ರೂಪಾಯಿ ಒಂದು ಲೀಟರ್ಗೆ ಜಾಸ್ತಿ ಆದ್ರೆ ಆ ರೈತನ ಪರಿಸ್ಥಿತಿ ಏನು ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡಿ. ತಾಯಂದ್ರು ದೊಡ್ಡ ಸಂಖ್ಯೆಯಲ್ಲಿ ತಾವು ಕೂತಿದ್ದೀರಿ. ಗ್ರಾಮೀಣ ಭಾಗದ ಮಹಿಳೆಯರನ್ನ ಒಪ್ಕೊಳ್ತೇನೆ. ಸಿದ್ದರಾಮಯ್ಯ ಸರ್ಕಾರ ಶಕ್ತಿ ಯೋಜನೆ ಕೊಟ್ಟಾಗ ಬಹಳ ದೊಡ್ಡ ಚರ್ಚೆಗಳು ಆಯ್ತು, ಬಹಳ ದೊಡ್ಡ ಚರ್ಚೆ ಆಯ್ತು. ಆದ್ರೆ ವಾಸ್ತವಿಕ ಸತ್ಯ ಏನು? ಒಂದು ಕಡೆ
ಉಚಿತ ಬಸ್ ಪ್ರಯಾಣ ಅಂತ ಹೇಳಿದಾಗ ಶಕ್ತಿ ಯೋಜನೆ ಕೊಟ್ಟಾಗ ಪಾಪ ಮಹಿಳೆಯರು ಸಹಜವಾಗಿ ದೇವಸ್ಥಾನಗಳು ದೇವಾಲಯಗಳಿಗೆ ಹೋಗಿ ಭೇಟಿಯನ್ನ ಕೊಟ್ಟು ಬಂದ್ರು ಬಹಳ ಸಂತೋಷದಿಂದ. ಇವತ್ತಿನ ರಸ್ತೆಗಳ ಮೇಲೆ ಬಸ್ ನೋಡಿ ಖಾಲಿ ಓಡಾಡ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಶಕ್ತಿ ಯೋಜನೆ ಕೊಟ್ಟು ಇವತ್ತು ರಾಜ್ಯದ KSRTC ಕಂಪನಿ, ಕರ್ನಾಟಕ ರಸ್ತೆ ಸಾರಿಗೆ ಕಂಪನಿ ಏನಿದೆ, ಮುಂಚೆ ಪ್ರಾಫಿಟ್ ಅಲ್ಲಿ ಓಡ್ತಾ ಇತ್ತು. ಆದ್ರೆ ರಾಜ್ಯ ಸರ್ಕಾರ KSRTC ಕಂಪನಿಗೆ 6,500 ಕೋಟಿ ರೂಪಾಯಿನ ಈಗ ಇನ್ನೂ ಕೂಡ ದುಡ್ಡನ್ನು ಉಳಿಸ್ಕೊಂಡೆ, ದುಡ್ಡು ಕಟ್ಟೋದಕ್ಕಾಗಲ್ಲ ಶಕ್ತಿ ಯೋಜನೆ ಕಡೆಯಿಂದ. ಮತ್ತೊಂದು ಪರಿಣಾಮ, ಸಾವಿರಾರು ಬಸ್ಗಳು ಗ್ರಾಮೀಣ ಭಾಗದಲ್ಲಿ ಏನು ಓಡಾಡ್ತಾ ಇತ್ತು ಅದನ್ನು ಕೂಡ ಬಸ್ಗಳನ್ನು ನಿಲ್ಲಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ನೀವು ಅನುಭವಿಸ್ತಾ ಇದ್ದೀರಿ. ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಇವತ್ತು ಬಸ್ಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಬಸ್ಗಳೆಲ್ಲ ನಿಲ್ಸಿದ್ದಾರೆ ಇವತ್ತು, ಸರ್ಕಾರಿ ಬಸ್ಗಳನ್ನ. ಇದು ರಾಜ್ಯ ಸರ್ಕಾರದ ಧೋರಣೆ. ಇವತ್ತು ಯಾವ್ಯಾವ್ದ್ರ ಮೇಲೆ ಬೆಲೆ ಜಾಸ್ತಿ ಮಾಡಿದ್ದಾರೆ. 9 ರೂಪಾಯಿ ಇವತ್ತು ಹಾಲಿನ ಮೇಲೆ ದರವನ್ನ ಜಾಸ್ತಿ ಮಾಡಿದ್ದಾರೆ, 9 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಪರಿಣಾಮ ಏನು? ಪಾಪ ಬಡ ಜನರು ದಿನಕ್ಕೆ 1 ಲೀಟರ್ 2 ಲೀಟರ್ ಹಾಲು ತಗೊಂಡು ಬಂದು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತ ಹೇಳಿದ್ರೆ ಆ ಬಡವನಿಗೆ ಒಂದು ದಿನಕ್ಕೆ 9 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಪರಿಣಾಮ ಏನು ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡಿ. ಅದ್ರ ಪರಿಣಾಮ ಏನು ಅಂತೇಳಿ ಯೋಚನೆ ಮಾಡಿ. ಅಂದ್ರೆ ಈ ಸರ್ಕಾರ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಆ ಕಾರಣಕ್ಕನ್ನ ಹೇಳಿದ್ದು, ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಾ ಇರ್ತಕ್ಕಂಥ ಸರ್ಕಾರ ಅಲ್ಲ, ಎಡವಿ ಬಿದ್ದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರ. ಮೊನ್ನೆ ನೋಡಿದ್ರೆ ಬಜೆಟ್ ಅನ್ನ ಹೊಟ್ಟೆ ಉರಿತಾ ಇತ್ತು ನಿಮಗೆ ಸದನದಲ್ಲಿ ಕೂತಾಗ. ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇರಬೇಕಾದ್ರೆ ಮುಸಲ್ಮಾನರ ಓಲೈಕೆ ಎದ್ದು ಕಾಣ್ತಾ ಇತ್ತು. ಸಾವಿರಾರು ಕೋಟಿ ರೂಪಾಯಿನ. ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ, ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ. ಆದ್ರೆ ಯಾರು ದೇಶದ್ರೋಹಿಗಳಿದ್ದಾರೆ ಆ ದೇಶದ್ರೋಹಿಗಳನ್ನ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತದೆ, ದೇಶದ್ರೋಹಿಗಳನ್ನ ವಿರೋಧ ಮಾಡ್ತದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಅಂತ ದೇಶದ್ರೋಹಿಗಳಿಗೆ ಬಿರಿಯಾನಿ ತಿನ್ಸಿ ಮನೆ ಕಳಿಸ್ತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾರೆ. ಮೊನ್ನೆ ಬಜೆಟ್ ಅನ್ನ ಮಂಡನೆ ಮಾಡಿದಾಗ ಹೊಟ್ಟೆ ಉರಿತಾ ಇತ್ತು. ಅಲ್ಲಿ ಮುಸಲ್ಮಾನರ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೋಸ್ಕರ 100 ಕೋಟಿ ರೂಪಾಯಿ ಕೊಡ್ತಾರಂತೆ ಸಿದ್ದರಾಮಯ್ಯನವರು. ನಾಚಿಕೆ ಆಗ್ಬೇಕಲ್ವಾ? ಇವತ್ತು ರಾಜ್ಯದಲ್ಲಿ ಇವತ್ತು 100 ಮಹಿಳೆಯರು ಇವತ್ತು ಬಾಲಿಕೆಯರು ಲವ್ ಜಿಹಾದ್ಗೆ ಬಲಿ ಆಗ್ತಾ ಇದ್ರೆ ಅದು ಹಿಂದೂ ಹೆಣ್ಮಕ್ಳು ಇವತ್ತು ಬಲಿ ಆಗ್ತಾ ಇರ್ತಕ್ಕಂಥದ್ದು ಮುಸಲ್ಮಾನರ ಹೆಣ್ಮಕ್ಳಲ್ಲ, ಮುಸಲ್ಮಾನರ ಹೆಣ್ಮಕ್ಳಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ಆತ್ಮರಕ್ಷಣೆಗೆ ನೀವೇನಾದ್ರೂ ಹಣ ಇಡಬೇಕಾಗಿದ್ರೆ ಅದು ಹಿಂದೂ ಕುಟುಂಬಕ್ಕೆ, ಹಿಂದೂ ಹೆಣ್ಮಕ್ಳಿಗೆ ಇಡಬೇಕಾಗಿತ್ತು, ಮುಸಲ್ಮಾನರ ಹೆಣ್ಮಕ್ಳಿಗಲ್ಲ. ಇವತ್ತು ಮುಸಲ್ಮಾನರ ಹೆಣ್ಮಕ್ಳು, ಮುಸಲ್ಮಾನರು ಇವತ್ತು ಅವ್ರ ಮಕ್ಳುಗಳು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ 20 ಲಕ್ಷ ರೂಪಾಯಿ ಇದ್ದನ್ನ 30 ಲಕ್ಷ ರೂಪಾಯಿ ಏರಿಸಿದ್ದಾರೆ. ಯಾಕೆ? ಹಿಂದೂಗಳಲ್ಲಿ ಬಡವ್ರ ಮಕ್ಕಳು ಕಾಣ್ತಾ ಇಲ್ವಾ ಸಿದ್ದರಾಮಯ್ಯನವ್ರಿಗೆ? ಹಿಂದೂಗಳಲ್ಲಿ ಇವತ್ತು ಬಡವರು ಹೊರದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಪಡೆದುಕೊಂಡು ಅವರ ಸ್ವಾಭಿಮಾನದ ಬದುಕನ್ನ ಬಾಳ್ಬಾರ್ದಾಗಾದ್ರೆ ಹಿಂದೂಲಿರ್ತಕ್ಕಂಥ ಮಕ್ಕಳು, ವಿದ್ಯಾರ್ಥಿನಿಯರು ಮುಸಲ್ಮಾನರೇ ಕಾಣ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ. ಮೌಲ್ಯಗಳಿಗೆ ಇವತ್ತು ಹಣವನ್ನ ಜಾಸ್ತಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಸಲ್ಮಾನರಲ್ಲಿರ್ತಕ್ಕಂಥ ಬಡ ಹೆಣ್ಮಕ್ಳು ಮದುವೆಗೆ 50,000 ರೂಪಾಯಿ ಕೊಡ್ತಾರಂತೆ. ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಲಿರ್ತಕ್ಕಂಥ ಬಡ ಹೆಣ್ಮಕ್ಳು ಕಾಣ್ತಾ ಇಲ್ವಾಗಾದ್ರೆ? ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಾಕ್ರೋಶ ಯಾತನೆ ಮಾಡ್ತಾ ಇದ್ದಾರೆ. ಬಂಧುಗಳ, ಭಾರತೀಯ ಜನತಾ ಪಾರ್ಟಿ ಇವತ್ತು ಮುಸಲ್ಮಾನರ ವಿರೋಧಿಗಳಲ್ಲ, ಆದ್ರೆ ದೇಶದ್ರೋಹಿಗಳನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವ ಭಾರತೀಯ ಜನತಾ ಪಾರ್ಟಿ ಹಿಂದೆ ಅದೇ ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಸವಾಲನ್ನ ಹಾಕಿದ್ರು, ಬನ್ನಿ ತಾಕತ್ತಿದ್ರೆ ನಿನ್ನ ತಾಯಿಯ ಎದೆಹಾಲನ್ನ ಕುಡಿದಿದ್ರೆ ಕಾಶ್ಮೀರದ ಲಾಲ್ ಚೌಕಕ್ಕೆ ಬಂದು ಭಾರತದ ತ್ರಿವರ್ಣ ಧ್ವಜ ಹಾರಿಸಿ ನೋಡೋಣ ಅಂತ ಸವಾಲನ್ನ ಕಾಶ್ಮೀರದ ಉಗ್ರಗಾಮಿಗಳು ಹಾಕಿದ್ರು. ಭಾರತೀಯ ಜನತಾ ಪಾರ್ಟಿ ಹಿಂದೆ ಹೋಗ್ಲಿಲ್ಲ. ಆ ಉಗ್ರಗಾಮಿಗಳು ಒಡ್ಡಂತ ಸವಾಲನ್ನ ಸ್ವೀಕಾರ ಮಾಡಿ ಅಂದಿನ ಮುರಳಿ ಮನೋಹರ್ ಜೋಶಿಜಿ ಅವರ ನೇತೃತ್ವದಲ್ಲಿ ದೇಶದ ಮೂಲೆ ಮೂಲೆಗಳಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಕರ್ನಾಟಕದಿಂದಲೂ ಸಹ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕಾಶ್ಮೀರದ ಲಾಲ್ ಚೌಕಕ್ಕೆ ಹೋಗಿ ಭಾರತದ ತ್ರಿವರ್ಣ ಧ್ವಜ ಹಾರಿಸ್ತಕ್ಕಂಥ ಕೆಲಸ
ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಿದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ಧೋರಣೆ. ಇದು ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಪ್ರತಿಪಾದನೆಗಳು ಅಂತಕ್ಕಂಥ ಕಾರಣ. ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಪಡ್ತೇನೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಲ್ಲ, ಇವತ್ತು ಹಿಂದೂಗಳು ಯಾರು ನಿಮಗೆ ಮತ ಕೊಟ್ಟಿಲ್ವ? ಹಾಗಾದ್ರೆ ಹಿಂದೂಗಳು ಯಾರು ಮತ ಕೊಟ್ಟಿಲ್ವ ನಿಮ್ಗೆ? ಹಾಗಾದ್ರೆ ಬರೀ ಮುಸಲ್ಮಾನರ ಒಟ್ಟಿಂದನೇ ಬಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರ? ಹಾಗಾದ್ರೆ ಬರೀ ಮುಸಲ್ಮಾನರ ಒಟ್ಟಿಂದ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರ? ಯಾರ ಟ್ಯಾಕ್ಸ್ ಹಣವನ್ನು ಈ ರೀತಿ ನೀವು ಖರ್ಚು ಮಾಡ್ತಾ ಇದ್ದೀರಿ? ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ನೋಡಿ, ಒಂದು ಕಡೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ 38,500 ಕೋಟಿ ರೂಪಾಯಿಯನ್ನ ಇವತ್ತು ದುರುಪಯೋಗ ಆಗ್ತದೆ, ಬೇರೆ ಕಡೆ ವರ್ಗಾವಣೆ ಮಾಡ್ತಾರೆ. ಮತ್ತೊಂದು ಕಡೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ರೂಪಾಯಿ ಅನುದಾನ ತೆಲಂಗಾಣ ರಾಜ್ಯಕ್ಕೆ ಹೋಗ್ತದೆ. ಅಲ್ಲಿ ಸಾವಿರಾರು ಅಕೌಂಟ್ಗಳನ್ನು ಓಪನ್ ಮಾಡಿ ಖಾತೆಗಳನ್ನ ತೆರೆದು ಆ ದುಡ್ಡನ್ನ ತೆಗೆದುಕೊಂಡು ಇವತ್ತು ಲೋಕಸಭಾ ಚುನಾವಣೆ ಖರ್ಚು ಮಾಡಿದ್ರು ಕಾಂಗ್ರೆಸ್ನವರು ಕರ್ನಾಟಕ ರಾಜ್ಯದಲ್ಲಿ. ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಿದ್ದರಾಮಯ್ಯನವರೇ, ಒಬ್ಬ ಸಚಿವನ ಅನುಮತಿ ಇಲ್ದೇನೆ, ಸಚಿವನ ಸಹಕಾರ ಇಲ್ದೇನೆ ಆ ಇಲಾಖೆಯಿಂದ 100 ಕೋಟಿ ಹೊರ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಆ ಸಚಿವ 100 ಕೋಟಿ ರೂಪಾಯಿಯನ್ನ ಕರ್ನಾಟಕದ ಇಲ್ಲಿ ಅಕೌಂಟ್ ಇಂದ ತೆಗೆದು ತೆಲಂಗಾಣಕ್ಕೆ ಕಳಿಸ್ತಾನೆ ಅಂತ ಹೇಳಿದ್ರೆ, ಹಣಕಾಸಿನ ಸಚಿವರ ಅನುಮತಿ ಇಲ್ದೇನೆ 100 ಕೋಟಿ ಹೊತ್ತು ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ತೆಲಂಗಾಣ ಹೋಗೋಕೆ ಸಾಧ್ಯ ಇಲ್ಲ. ಯಾರು ಸ್ವಾಮಿ ಇವತ್ತು ಹಣಕಾಸಿನ ಸಚಿವರು? ಯಾರು ಇವತ್ತು ಹಣಕಾಸಿನ ಸಚಿವರು? ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ನೀವು ಹಣಕಾಸಿನ ಸಚಿವರು. ಅದಕ್ಕೆ ಇವತ್ತು ಜನ ಇವತ್ತು ಭ್ರಷ್ಟಾಚಾರ ಕಾಂಗ್ರೆಸ್ನವರು ನೀವು 80% ಸರ್ಕಾರ ಕಮಿಷನ್ ಸರ್ಕಾರ ಅಂತ ಮಾತನಾಡ್ತಾ ಇದ್ದಾರೆ. ಯಾವ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಇದ್ದಾಗ, ನಿಮ್ಮ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಇಡೀ ದೇಶದಲ್ಲಿ ಅಭಿವೃದ್ಧಿಯ ವಿಚಾರದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿತ್ತು, ಗುಜರಾತ್ ನಂತರದಲ್ಲಿ 2ನೇ ಸ್ಥಾನದಲ್ಲಿತ್ತು. ಆದ್ರೆ ಅದೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕಾಣ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕಾಣ್ತಾ ಇಲ್ಲ. ಇವತ್ತು ಭ್ರಷ್ಟಾಚಾರದಲ್ಲಿ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಪಡೆದುಕೊಂಡಿದೆ ಕರ್ನಾಟಕ. ಸ್ವಾಮಿ ಸಿದ್ದರಾಮಯ್ಯನವರ ನಾನು ಹೇಳ್ತಾ ಇಲ್ಲ ಈ ಮಾತನ್ನ, ರಾಜ್ಯದ ಅಧ್ಯಕ್ಷನಾಗಿ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರುವಂತ ಬಸವರಾಯರೆಡ್ಡಿ ಅವರೇ ಸರ್ಟಿಫಿಕೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ. ಬಿಜೆಪಿ ಅವರು ಹೇಳ್ತಾ ಇಲ್ಲ. ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಕಾಂಟ್ರಾಕ್ಟ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇಂಥ ದುಸ್ಥಿತಿಗೆ ಕರ್ನಾಟಕ ರಾಜ್ಯ ಯಾವತ್ತೂ ಕೂಡ ಬಂದಿರಲಿಲ್ಲ. ಮಾನ್ಯ ಕಾರ್ಯಕರ್ತ ಬಂಧುಗಳು, ಯಾವತ್ತೂ ಕೂಡ ಬಂದಿರಲಿಲ್ಲ. ಯಾವತ್ತೂ ಕೂಡ ಅಂತ ಕೆಟ್ಟ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿರಲಿಲ್ಲ. ಅಂತ ಕೆಟ್ಟ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ನಾನು ತಮಗೆ ಕೇಳ್ತೇನೆ, ಇವತ್ತು ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಹತ್ತತ್ರ 2 ವರ್ಷ ಆಗ್ತಾ ಇದೆ. ಸ್ವಾಮಿ, ಎಷ್ಟು ಬಾರಿ ಮುಖ್ಯಮಂತ್ರಿಗಳು ಇವತ್ತು ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ? ಎಷ್ಟು ಬಾರಿ ಇವತ್ತು ಯಲ್ಲಾಪುರಕ್ಕೆ ಬಂದಿದ್ದಾರೆ, ಕಾರವಾರಕ್ಕೆ ಬಂದಿದ್ದಾರೆ, ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಬಂದಿದ್ದಾರೆ. ಯಾಕೆ ಉತ್ತರ ಕನ್ನಡ ಇವತ್ತು ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಇಲ್ವಾ? ಕರ್ನಾಟಕ ರಾಜ್ಯದಲ್ಲಿ ಇಲ್ವಾ? ಹಾಗಾದ್ರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿನೋ ಅಥವಾ ಕೇವಲ ಬೆಂಗಳೂರಿನ ಮುಖ್ಯಮಂತ್ರಿಗಳು ಅಂತ ಹೇಳಿ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಮಂಗಳೂರಿಗೆ ಬರಲಿಲ್ಲ, ಉತ್ತರ ಕನ್ನಡಕ್ಕೂ ಬರಲಿಲ್ಲ, ಉಡುಪಿ ಜಿಲ್ಲೆಗೂ ಬರಲಿಲ್ಲ, ಶಿವಮೊಗ್ಗಕ್ಕೂ ಕೂಡ ಬರಲಿಲ್ಲ. ಯಾಕೆ? ಕಾಸಿಲ್ಲ ಸ್ವಾಮಿ ಅವ್ರ ಹತ್ರ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ. ಆಡಳಿತ ಪಕ್ಷದ ಶಾಸಕ ಹೇಳಿಕೆಯನ್ನ ಕೊಡ್ತಾನೆ. ರಾಜು ಕಾಗೆ ಒಬ್ಬ ಹಿರಿಯ ಶಾಸಕ, ನಾನೊಬ್ಬ ಶಾಸಕನಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕನಾದ್ಮೇಲೆ ನನ್ನ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಕ್ ಆಗ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಶಾಸಕ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಯಾಕೆ? ನಿಮ್ಮ ಉತ್ತರ ಕನ್ನಡ ಜಿಲ್ಲೆಯ RV ದೇಶಪಾಂಡೆ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಶಾಸಕನಾದ್ಮೇಲೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಇದು ರಾಜ್ಯದ ವಾಸ್ತವಿಕ ಪರಿಸ್ಥಿತಿ.
ಇವ್ರ ಯೋಗ್ಯತೆಗೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಉಪ್ಪು ನೀರು ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 100 ಕೋಟಿ ರೂಪಾಯಿ ಕೊಟ್ಟಿದ್ರು ಯಡಿಯೂರಪ್ಪನವರಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ. ಅದನ್ನು ಕೂಡ ತಡೆ ಹಿಡಿತಕ್ಕಂತ ಕೆಲಸ ಮಾಡಿದ್ದಾರೆ. ಕುಮಟಾದ ನಮ್ಮ ದಿನಕರ್ ಶೆಟ್ಟರು ಬಂದಿಲ್ಲ, ಅಲ್ಲಿ ಯಾವ ಆಸ್ಪತ್ರೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಅನುಮತಿ ಸಿಕ್ಕಿತ್ತೋ ಅದನ್ನು ಕೂಡ ತಡೆ ಹಿಡಿತಕ್ಕಂತ ಕೆಲಸ ಆಗಿದೆ. ಅದನ್ನು ಕೂಡ ತಡೆ ಹಿಡಿತಕ್ಕಂತ ಕೆಲಸ ಆಗಿದೆ. ಇವತ್ತೇನಾದ್ರೂ ಈ ಸ್ಥಳೀಯ ಈ ಕ್ಷೇತ್ರದ ಶಾಸಕರ ಬಗ್ಗೆ ಹೇಳ್ತೇನೆ, ಆ ಪುಣ್ಯಾತ್ಮ ಇವತ್ತೇನಾದ್ರು ಉದ್ಘಾಟನೆ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪರು ಕೊಟ್ಟಂತ ಅನುದಾನದಲ್ಲಿ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಆಗ್ತಿದೆ ಹೊರತು ಅವ್ರು ಯಾವುದೋ ₹1 ತರೋದಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಯಲ್ಲಾಪುರ ಕ್ಷೇತ್ರದ ನಮ್ಮ ಕಾರ್ಯಕರ್ತ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ರಾಜ್ಯದ ಅಧ್ಯಕ್ಷನಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ಬರಲಿ, ಉತ್ತರ ಕನ್ನಡದ ಎಲ್ಲ 5 ಕ್ಷೇತ್ರಗಳು ಯಲ್ಲಾಪುರವು ಒಳಗೊಂಡಂತೆ 6 ಕ್ಷೇತ್ರಗಳು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಬೇಕಾದ್ರೆ ಯಲ್ಲಾಪುರದಲ್ಲಿ ನಿಲ್ಲಿಸೋಣ. ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಇದೆ, ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಇದೆ. ಭಾರತೀಯ ಜನತಾ ಪಾರ್ಟಿ ಧ್ವಜವನ್ನು ಹಾರಿಸ್ತಕ್ಕಂತ ಕೆಲಸ ಮಾಡೋಣ. ಈ ಯಲ್ಲಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಎಂಎಲ್ಎ ಗೆಲ್ಲಬೇಕು. ಅದ್ ಯಾಕೆ ಗೆಲ್ಲೋದಕ್ಕಾಗೋದಿಲ್ಲ, ನಾನೇ ಬಂದು ನಿಂತ್ಕೊಂಡು ನೋಡ್ತೇನೆ. ಈ ಕ್ಷೇತ್ರ ಬಿಜೆಪಿ ಗೆಲ್ಲಬೇಕು, ನಮ್ಮ ಕಾರ್ಯಕರ್ತ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ, ನಾವೆಲ್ಲರೂ ಕೆಲಸ ಮಾಡೋಣ. ಯಾರಾದ್ರೂ ಸಾಮಾನ್ಯ ಜನರು ಬದುಕಕ್ಕೆ ಸಾಧ್ಯ ಇದೆ ಅಂತ ದುಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರು ಕೂಡ ಇವತ್ತು ತಲೆ ಎತ್ಕೊಂಡು ಓಡಾಡಕ್ ಆಗ್ತಾ ಇಲ್ಲ. ನಾನು ಕೂಡ ಮೊದಲ ಬಾರಿ ಶಾಸಕನಾಗಿ ಶಿಕಾರಿಪುರ ಕ್ಷೇತ್ರದಿಂದ ಗೆದ್ದು ಪೂಜ್ಯ ತಂದೆಯವ್ರಿಗೊಂದು ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಶಿಕಾರಿಪುರ ಕ್ಷೇತ್ರದಲ್ಲಿ ಶಾಸಕನಾಗಿದ್ದೇನೆ. ನಾನು ಕೂಡ ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಜ್ಯದ ಯಾವುದೇ ಶಾಸಕರು ಅನುದಾನ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ದುರಹಂಕಾರದಿಂದ ನಡ್ಕೊಳ್ತಾರೆ, ಪೊಲೀಸರನ್ನು ಉಪಯೋಗಿಸಿಕೊಂಡು ಗುಂಡಾಗಿರಿ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಇದೇ ಮೊನ್ನೆ ಏನಾಯ್ತು ಉತ್ತರ ಕನ್ನಡದಲ್ಲಿ, ಪಾಪ ಹಿಂದೂ ಕಾರ್ಯಕರ್ತ ಏನ್ ಅನ್ಯಾಯ ಮಾಡಿದ್ದ ಶ್ರೀನಿವಾಸ್ ನಾಯಕ್ ಅವರು, ಅವನು ಆಟೋ ಓಡಿಸ್ಕೊಂಡು ಅವನದೇ ಒಂದು ಜೀವನನ ಸಾಗಿಸ್ತಾ ಇದ್ದಾನೆ. ಒಬ್ಬ ಕಟ್ಟ ಹಿಂದೂ ಕಾರ್ಯಕರ್ತ ಅವನು ಸುಖ ಸುಮ್ಮನೆ ಕರ್ಕೊಬಂದು ಮಧ್ಯರಾತ್ರಿ ಕರ್ಕೊಬಂದು ಇವತ್ತು ದರ್ಬಾರ್ ಮಾಡಲಿಲ್ಲ ಪೊಲೀಸರು. ಹಾಗಾದ್ರೆ ಇವತ್ತು ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಭಾಗದಲ್ಲಿ ಇವತ್ತು ಯಲ್ಲಾಪುರದ ಸೋಮನಾಯಕ್ ಇರ್ಬೋದು, ಅದೇ ರೀತಿ ಅನಿಲ್ ಮುತ್ನಾಳ್ ಅವರು ಇರ್ಬೋದು, ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲೂ ಆಗ್ತಿದೆ, ಮಂಗಳೂರಿನಲ್ಲೂ ಕೂಡ ಆಗ್ತಾ ಇದೆ. ನಾನಿವತ್ತು ಪೊಲೀಸರಿಗೆ ಈ ವೇದಿಕೆ ಮೂಲಕ ಒಂದು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತೇನು ಕಾಂಗ್ರೆಸ್ನವರು ಇವತ್ತು ಅಧಿಕಾರ ದರ್ಬಾರ್ ನಡೆಸ್ತಾ ಇದ್ದಾರೆ, ಇದು ಶಾಶ್ವತ ಅಲ್ಲ. ಅಧಿಕಾರದ ಅಮಲಿನಲ್ಲಿ ಅಂತ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ. ಇವರು ಅಧಿಕಾರದಲ್ಲಿ ಶಾಶ್ವತವಾಗಿರೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸರು ದಯವಿಟ್ಟು ಎಚ್ಚರಿಕೆಯಿಂದ ವರ್ತನೆ ಮಾಡಬೇಕು. ಕಾಂಗ್ರೆಸ್ ಇವತ್ತೇನಾಗಿದೆ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ಪೊಲೀಸ್ ಸ್ಟೇಷನ್ಗಳು ಎಲ್ಲವೂ ಕೂಡ ಇವತ್ತು ಕಾಂಗ್ರೆಸ್ ಕಚೇರಿ ಅಂತ ವರ್ತನೆ ಮಾಡ್ತಾ ಇದೆ, ಕಾಂಗ್ರೆಸ್ ಕಚೇರಿ ಅಂತ ವರ್ತನೆ ಮಾಡ್ತಾ ಇದೆ. ನಾವು ಇದಕ್ಕೆ ಅವಕಾಶನ ಕೊಡಬಾರ್ದು. ಇವತ್ತು ನಾ ಹೇಳ್ತಾನೆ, ಅದು ಪೊಲೀಸರಿಗೆ ಇವತ್ತು ಈ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ 1ನೇ ತಾರೀಕು ಬಂದ್ರೆ ಪೊಲೀಸ್ ಇಲಾಖೆಗೆ ಕೂಡ ಸಂಬಳ ಆಗ್ತದೆ. ಆದ್ರೆ ಇವತ್ತು 8ನೇ ತಾರೀಕಾದ್ರೂ ಕೂಡ ಸಂಬಳ ಆಗಿಲ್ಲ ಪೊಲೀಸ್ ಇಲಾಖೆಗೆ. 8ನೇ ತಾರೀಕಾದ್ರೂ ಕೂಡ ಸಂಬಳ ಆಗಿಲ್ಲ. ಅಂತ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದ ಮಾತನ್ನ ಕೇಳಿಕೊಂಡು ಹಿಂದೂ ಕಾರ್ಯಕರ್ತರ ಮೇಲೆ ಕೈ ಮಾಡ್ತಕ್ಕಂಥದ್ದನ್ನ ಬಿಡಬೇಕು ಪೊಲೀಸರು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರ ಬಡಗಿ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ನುಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆಮೇಲೆ ನಮ್ಮ ಕಾರ್ಯಕರ್ತನ ದೂರಬೇಡಿ. ಯಲ್ಲಾಪುರದಲ್ಲಿ 1 ಪೊಲೀಸ್ ಸ್ಟೇಷನ್ ಇರ್ಬೋದು. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಜೈಲುಗಳು ಸಾಕಾಗೋದಿಲ್ಲ. ಅಲ್ಲಿವರೆಗೂ ಕೂಡ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟಕ್ಕೆ ಇಳಿಬೇಕಾಗ್ತದೆ. ಅಂತ ದಿನಗಳು ಕೂಡ ದೂರ ಉಳಿದಿಲ್ಲ. ಅದಕ್ಕೆ ಎಚ್ಚರಿಕೆಯಿಂದ ವರ್ತನೆ ಮಾಡಬೇಕು. ನಾನು ಇವತ್ತು ಮೈಕ್ ಕೊಟ್ಟಿದ್ದಾರೆ, ನಾನು ಜಿಲ್ಲಾ ಅಧ್ಯಕ್ಷರು ಕರೆದಿರ ಅಂತೇಳಿ ಮಾತನ್ನು ಹೇಳ್ತಾ ಇಲ್ಲ. ಇವತ್ತು ರಾಜ್ಯದಲ್ಲಿ ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಇವತ್ತು ಒಂದು ಕಡೆ ಹಿಂದೂಗಳಿಗೆ ಅಪಮಾನ ಮಾಡ್ತಾರೆ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾರು ಒಂದು ಪೋಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅವನ ಮೇಲೆ ಸುಳ್ಳು ಕೇಸ್ ಹಾಕ್ತಕ್ಕಂಥದ್ದು. ಕುಶಾಲನಗರದಲ್ಲಿ ಪಾಪ ನಮ್ಮ ವಿನಯ್ ಸೋಮಯ್ಯ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ, ಅಲ್ಲಿರ್ತಕ್ಕಂಥ ಸ್ಥಳೀಯ ಕಾಂಗ್ರೆಸ್ ಶಾಸಕ ಅವರ ಒಂದು ಆಸ್ಪತ್ರೆ ಅವ್ಯವಸ್ಥೆ ಬಗ್ಗೆ ಪೋಸ್ಟ್ ಮಾಡಿದ ಕಾರಣಕ್ಕೆ
ಅವನ ಮೇಲೆ FIR ರಿಜಿಸ್ಟರ್ ಮಾಡಿದ್ರು. ರಾಜ್ಯದ ಅಧ್ಯಕ್ಷನಾಗಿ ನಮ್ಮೆಲ್ಲ ವಕೀಲರ ತಂಡ ಕೇಳಲು ಸ್ಟೇನ ತೆಗೆದುಕೊಂಡು ಬೇಲ್ ಆದ್ರೂ ಸಹ ಅವನ ಮನೆಗೆ ಪೊಲೀಸರು ಹೋಗಿ ದಬ್ಬಾಳಿಕೆ ಮಾಡೋದಕ್ಕೆ ಹೋಗ್ತಾರೆ ಸ್ಥಳೀಯ ಶಾಸಕರ ಒತ್ತಡದಿಂದ. ಪಾಪ ನಮ್ಮ ಕಾರ್ಯಕರ್ತ, ಪ್ರಾಮಾಣಿಕ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಂಡ. ಬಹುಶಃ ಹಿಂದೆಂದೂ ಕೂಡ ಇಂಥ ದುಷ್ಟ ಒಂದು ಹಿಂದೂ ವಿರೋಧಿ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ನೋಡೋಕ್ ಸಾಧ್ಯ ಇಲ್ಲ. ಏನ್ ಹೇಳ್ತಾರೆ ಅವರು? ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೆ. ನಾಚಿಕೆ ಆಗ್ಬೇಕಿತ್ತು ಕಾಂಗ್ರೆಸ್ ಸರ್ಕಾರದವರಿಗೆ. ನಮ್ಮ ತೆರಿಗೆ ನಮ್ಮ ಹಕ್ಕು. ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಎತ್ಕೊಂಡು ಭಾರತೀಯ ಜನತಾ ಪಾರ್ಟಿ ಇವತ್ತು ಹೋರಾಟಕ್ಕೆ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಹೋರಾಟಕ್ಕೆ ಹೇಳಿದ್ರೆ, ನರೇಂದ್ರ ಮೋದಿಜಿ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ರಾಜ್ಯದ ಜನರನ್ನ ತಪ್ಪುದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಲ್ಲ. ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ. ರಾಜ್ಯದ ಸಾಮಾನ್ಯ ಜನರು, ಬಡವರು, ರೈತರು ನಿಮ್ಮ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ನಿಮ್ಮ ಶಾಸಕರು, ನಿಮ್ಮ ಮಂತ್ರಿಗಳು ಬೀದಿಗೆ ಬಂದ್ರೆ ಬಡಗಿ ತಗೊಂಡು ಹೊಡಿತಕ್ಕಂಥ ಪರಿಸ್ಥಿತಿಗಾಗಲೇ ನಿಮ್ಮ ಸರ್ಕಾರದವರು ಮಾಡ್ಕೊಂಡಿದ್ದೀರಿ. ಅದಕ್ಕೋಸ್ಕರ ತೆರಿಗೆ ದಾಳಿಯನ್ನು ನೀವು ಪ್ರಾರಂಭ ಮಾಡಿದ್ದೀರಿ. ನೋಡಿ, ನೀವು ಒಂದು ಕ್ಷಣ ಯೋಚನೆ ಮಾಡಿ. ಹಿಂದೆ ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ರೈತ ತನ್ನ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಆದ್ರೆ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ, ಇವತ್ತು 2.5 ಇಂದ 3 ಲಕ್ಷ ರೂಪಾಯಿ ಕಟ್ಟಬೇಕು, 2.5 ಇಂದ 3 ಲಕ್ಷ ರೂಪಾಯಿ ಕಟ್ಟಬೇಕು. ಇದೊಬ್ಬ ರೈತ ಪರವಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಸಾಧ್ಯನಾ? ಹಾಗಾದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಳ್ಳೋಕೆ ಸಾಧ್ಯನಾ? ಅಹಿಂದ ಅಂತ ಹೇಳ್ಕೊಂಡು ಹಿಂದ ಸಮುದಾಯಗಳನ್ನ ಮರ್ತೇ ಬಿಟ್ಟಿದ್ದಾರೆ. ಹಿಂದುಳಿದ ಸಮುದಾಯಗಳನ್ನ ಮರ್ತೇ ಬಿಟ್ಟಿದ್ದಾರೆ. ಇವತ್ತು ಮೀನುಗಾರರ ಬಗ್ಗೆ ಮಾತನಾಡ್ತಾ ಇಲ್ಲ, ಯಾವುದೇ ಯೋಜನೆಗಳು ಕೊಡ್ತಾ ಇಲ್ಲ. ರಾಜ್ಯದಲ್ಲಿರ್ತಕ್ಕಂಥ ನೇಕಾರರು, ಮಡಿವಾಳರು, ಹಡಪದ ಅಪ್ಪಣ್ಣ ಸಮಾಜ, ಸವಿತಾ ಸಮಾಜ, ಯಾವುದೇ ಹಿಂದುಳಿದ ಸಮುದಾಯಗಳ ಬಗ್ಗೆ ಚಿಂತನೆ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳೇ ಕೇವಲ ಮುಸಲ್ಮಾನರಿಂದ ಓಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರಿಂದ ಓಡ್ತಾ ಇದ್ದಾರೆ. ಇಂಥ ಧೋರಣೆ. ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ಮತ್ತೊಂದು ಕಡೆ ಭ್ರಷ್ಟಾಚಾರ, ಮತ್ತೊಂದು ಕಡೆ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥದ್ದು. ಇಂಥ ದರಿದ್ರ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ನಾವು ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಆ ಕಾರಣಕ್ಕೋಸ್ಕರ ಜನಾಕ್ರೋಶ ಯಾತ್ರೆ ನಾವು ಮಾಡ್ತಾ ಇದ್ದೇವೆ. ನಾನು ಎಲ್ಲ ನಮ್ಮ ಉತ್ತರ ಕನ್ನಡದ ನಮ್ಮೆಲ್ಲ ಕಾರ್ಯಕರ್ತರಿಗೊಂದು ಭರವಸೆನ ಕೊಡ್ತೇನೆ. ಇವತ್ತು ನಾನು ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿ ಇವತ್ತು ಕ್ಷೇತ್ರಕ್ಕೆ ಬಂದಿದ್ದೇನೆ. ನಾನು ತುಂಬಾ ಸಂತೋಷ ಆಯ್ತು. ನೀವು ಯಾವ ಉತ್ಸಾಹದಲ್ಲಿ ಇವತ್ತು ಈ ಜನಾಕ್ರೋಶ ಯಾತ್ರೆ ನೀವು ಭಾಗವಹಿಸಿದ್ದೀರಿ ಅಂತ ಹೇಳಿದ್ರೆ, ನಿಮ್ಮ ಜಯಘೋಷಗಳನ್ನ ಕೇಳಿದಾಗ, ನಮ್ಮ ತಾಯಂದಿರು, ಯುವಕರ ಜಯಘೋಷಗಳನ್ನ ಕೇಳಿದಾಗ ಎಲ್ಲೋ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಬಂದಿದೆಯೇನಪ್ಪ, ಅಷ್ಟು ಉತ್ಸಾಹದಲ್ಲಿ ನೀವೆಲ್ಲರೂ ಕೂಡ ನೋಡಿದ್ದೇನೆ. ನಿಮ್ಮ ಮುಖದಲ್ಲಿ ಉತ್ಸಾಹವನ್ನು ನೋಡಿದ್ದೇನೆ. ಒಂದು ಭರವಸೆನ ಕೊಡ್ತೇನೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಅಂತಕ್ಕಂಥ ಒಂದು ದಿಟ್ಟ ನಾಯಕತ್ವ ಸಿಕ್ಕಾಗ, ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮೊನ್ನೆ ದಿನ ಮಂಗಳೂರಲ್ಲಿ ಒಬ್ರು ಪ್ರಶ್ನೆ ಕೇಳಿದ್ರು ಪತ್ರಕರ್ತರು, ಏನ್ ಸ್ವಾಮಿ ನೀವು ಬಿಜೆಪಿಯವರು ವ್ಯಕ್ತಿ ಪೂಜೆ ಮಾಡೋದಿಲ್ಲ, ಆದ್ರೆ ನರೇಂದ್ರ ಮೋದಿಜಿಯಿಂದ ಯಾಕೆ ಹೊರಟಿದ್ದೀರಿ ಅಂತ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಅವ್ರು ಉತ್ತರ ಕೊಟ್ಟೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನರೇಂದ್ರ ಮೋದಿಜಿ ಒಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ನರೇಂದ್ರ ಮೋದಿಜಿ ಅಂತಕ್ಕಂಥದ್ದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಯಾವಾಗ ಹಿಂದೆ ಮನಮೋಹನ್ ಸಿಂಗ್ ಅಂತವನು ಈ ದೇಶದ ಪ್ರಧಾನಮಂತ್ರಿಗಳಿದ್ದಾಗ, ಈ ದೇಶದ ಪ್ರಧಾನಮಂತ್ರಿ ಅಮೆರಿಕ ಹೋಗ್ಲಿ, ಹೊರದೇಶಕ್ಕೆ ಹೋಗ್ಲಿ, ಭಿಕ್ಷಾ ಪಾತ್ರನ ತೆಗೆದುಕೊಂಡು ಹೋಗ್ತಾ ಇದ್ರು. ಮನಮೋಹನ್ ಸಿಂಗ್ ಅವರು ಅಮೆರಿಕ ಬೇರೆ ಬೇರೆ ದೇಶಕ್ಕೆ ಹೋದ್ರೆ ಯಾವತ್ ಅಮೆರಿಕಾಗ ಹೋದ್ರು, ಯಾವತ್ ಬಂದ್ರು ಅಲ್ಲಿರ್ತಕ್ಕಂಥ ಪತ್ರಿಕೆಯಲ್ಲೂ ಬರೀತಿರ್ಲಿಲ್ಲ, ನಮ್ಮ ದೇಶದ ಪತ್ರಿಕೆಯಲ್ಲೂ ಕೂಡ ಬರೀತಾ ಇರಲಿಲ್ಲ. ಆದ್ರೆ ಇವತ್ತು ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮೆರಿಕ ಹೋದ್ರೆ ರತ್ನ ಗಂಬಳಿ ಹಾಕಿ ನಮ್ಮ ಪ್ರಧಾನಮಂತ್ರಿಯನ್ನ ಸ್ವಾಗತ ಮಾಡ್ತಾರೆ, ರತ್ನ ಗಂಬಳಿಯಿಂದ ಸ್ವಾಗತ ಮಾಡ್ತಾರೆ. ಅರಬ್ ದೇಶಗಳು ಸೇರಿದಂತೆ ಜಗತ್ತಿನ ಅನೇಕ ರಾಷ್ಟ್ರಗಳು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಉನ್ನತ ನಾಗರಿಕ ಸನ್ಮಾನವನ್ನ, ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಇದು ನರೇಂದ್ರ ಮೋದಿಜಿ ಅವರು. ಯಾವ ಭಾರತ ಜಗತ್ತಿನ ಆರ್ಥಿಕ ಶಕ್ತಿ ಅಂತೇಳಿ ಯಾರೂ ಕೂಡ ಪರಿಗಣಿಸಿರ್ಲಿಲ್ಲ.
12ನೇ ಸ್ಥಾನದಲ್ಲಿತ್ತು ಭಾರತ 2014 ಮುಂಚಿತವಾಗಿ. ಅದೇ ಭಾರತ ಇವತ್ತು ಜಗತ್ತಿನಲ್ಲಿ 5ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನರೇಂದ್ರ ಮೋದಿಜಿ ಅಂತಕ್ಕಂಥ ಶಕ್ತಿ, ನರೇಂದ್ರ ಮೋದಿಜಿ ಅಂತಕ್ಕಂಥ ಶಕ್ತಿ. ಹಾಗಾಗಿ ಕಾರ್ಯಕರ್ತ ಬಂಧುಗಳೇ, ನರೇಂದ್ರ ಮೋದಿಜಿ ಅಂತಕ್ಕಂಥ ಪುಣ್ಯಾತ್ಮ ದೇಶದ ಪ್ರಧಾನಮಂತ್ರಿ ಇದ್ದಾಗ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆ ಹೆಮ್ಮೆ ಅನ್ನಿಸ್ತದೆ. ನನಗೆ ಗೊತ್ತಿದೆ, ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಅನೇಕ ನಮ್ಮ ಸಾವಿರಾರು ಕಾರ್ಯಕರ್ತರು, ನಮ್ಮ ಕಾರ್ಯಕರ್ತರು ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರು. ನಾವು ಯಾರೂ ಕೂಡ ಯಾವುದೇ ಸ್ಥಾನಮಾನವನ್ನ ಬಯಸಿಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ಯಾರನ್ನೇ MLA ಕ್ಯಾಂಡಿಡೇಟ್ ಮಾಡಲಿ, MP ಕ್ಯಾಂಡಿಡೇಟ್ ಮಾಡಲಿ, ಪುರಸಭೆ ಕ್ಯಾಂಡಿಡೇಟ್ ಮಾಡಲಿ, ಕಾರ್ಪೊರೇಷನ್ ಕ್ಯಾಂಡಿಡೇಟ್ ಮಾಡಲಿ, ಯಾರನ್ನೇ ಅಭ್ಯರ್ಥಿ ಅಂತ ಮಾಡಿದ್ರು ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ನಮ್ಮ ಬಿಜೆಪಿ ಅಭ್ಯರ್ಥಿ ಅಂತೇಳಿ ಜಾತಿ, ಮತ, ಧರ್ಮ ಎಲ್ಲವನ್ನು ಮರೆತು ತನು, ಮನ, ಧನ ಎಲ್ಲವನ್ನು ಅರ್ಪಿಸಿತು ಭಾರತೀಯ ಜನತಾ ಪಾರ್ಟಿಯನ್ನು ಬಲಪಡಿಸ್ತಕ್ಕಂಥ ದೇವದುರ್ಲಭವಾಗಿರ್ತಕ್ಕಂಥ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಕೂತಿದ್ದೀರಿ. ಈ ಸಂದರ್ಭದಲ್ಲಿ ಒಂದ್ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಾನಿವತ್ತು ಯಡಿಯೂರಪ್ಪನವ್ರ ಮಗ ಅಂತ ಹೇಳೋದಕ್ಕೆ ಹೆಮ್ಮೆ ಅನ್ನಿಸ್ತದೆ, ಮಾಜಿ ಮುಖ್ಯಮಂತ್ರಿ ಮಗ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಅದಕ್ಕಿಂತ ಮಿಗಿಲಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಅಂತ ಹೇಳೋದಕ್ಕೆ ಇನ್ನೂ ಕೂಡ ನನಗೆ ಸಂತೋಷ ಆಗ್ತದೆ. ನಾನು ಕೂಡ ಶಪಥ ಮಾಡಿದ್ದೇನೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮುಂದಿನ ದಿನಗಳಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೀಲಿ, ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು. ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ ಸ್ವಾಭಿಮಾನದಿಂದ ತಲೆ ಎತ್ಕೊಂಡು ಓಡಾಡಬೇಕು ಅಂತ ಒಳ್ಳೆ ದಿನಗಳು, ಶುಭ ದಿನಗಳು ಬರ್ತದೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕಾಗ್ತದೆ. ಆ ನಿಟ್ಟಿನಲ್ಲೂ ಕೂಡ ಬಂದಿದ್ದೇನೆ. ರಾಜ್ಯದ ಜನ ಶಾಪ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಇಂಥ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ಪುಣ್ಯದ ಕೆಲಸ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಾಡಬೇಕಾಗಿದೆ. ಕುಂತಲ್ಲಿ ನಿಂತಲ್ಲಿ ಈ ರಾಜ್ಯ ಸರ್ಕಾರದ ಬಂಡವಾಳನ ಬಯಲು ಮಾಡಬೇಕಾಗಿದೆ. ಪಳ್ಳು ಭರವಸೆಗಳನ್ನ ಕೊಟ್ಟು ಗ್ಯಾರಂಟಿಗಳನ್ನ ನೆಪ ಮಾಡಿಕೊಂಡು ಯಾವ ರೀತಿ ನಾಡಿನ ಜನರ ಕೊಳ್ಳೆ ಹೊಡಿತಾ ಇದೆ, ಲೂಟಿ ಹೊಡಿತಾ ಇದೆ ಅನ್ನೋದನ್ನು ಕೂಡ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಮತದಾರರಿಗೆ ನೆನಪು ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಇಂಥ ದರಿದ್ರ ಸರ್ಕಾರನ ಕಿತ್ತೋಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದೆ ಬಂಧುಗಳೇ. ಹಾಗಾಗಿ ತುಂಬಾ ಸಂತೋಷ ಆಗಿದೆ. ಬಹಳ ದಿನಗಳ ನಂತರ ನಾನು ನಮ್ಮ ಹಿಂದಿನ ಅಧ್ಯಕ್ಷ ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ನಮ್ಮ ಹರೀಶ್ ಪೂಂಜಾ ಅವರು ಶಾಸಕರು ಬಂದಿದ್ದಾರೆ, ತಮ್ಮೇಶ್ ಗೌಡರು, ಶರಣು ತಳ್ಳಿಕೆರು ಕೂಡ ಬಂದಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಇವತ್ತು ಯಾವ ರೀತಿ ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿ ಅವರು ಕೂಡ ಉತ್ಸಾಹದಿಂದ ಬಂದಿದ್ದಾರೆ. ತುಂಬಾ ಸಂತೋಷ ಆಯ್ತು. ನಮ್ಮ ಜಿಲ್ಲೆಯ ಅಧ್ಯಕ್ಷರು, ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಪಾಪ ಕಳೆದ ಒಂದು ವಾರದಿಂದ ಪ್ರಯತ್ನ ಮಾಡಿ ಇಷ್ಟೊಂದು ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ, ಹೋರಾಟವನ್ನ ತಾವೆಲ್ಲರೂ ಕೂಡ ಆಯೋಜನೆ ಮಾಡಿದ್ದೀರಿ. ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಶ್ರದ್ಧೆ ತಾಯಿಂದರಿಗೆ ಸಂದರ್ಭದಲ್ಲಿ ವಂದನೆಯನ್ನ ಸಲ್ಲಿಸ್ತಾ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ ಎಲ್ಲರೂ ಕೂಡ ವಂದಿಸಿ, ವಿಶೇಷ ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಕ್ಷಕ್ಕೆ, ಬಿಜೆಪಿಯ ಜನಪರ ಹೋರಾಟಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.